ಕಸ ಗುಡಿಸುವಾಗ ಸಿಕ್ಕ ಚಿನ್ನವನ್ನ ಪೌರ ಕಾರ್ಮಿಕ ಮಾಡಿದ್ದೇನು? ತುಮಕೂರಿನ ಪೌರ ಕಾರ್ಮಿಕ ಮಾಡಿದ ಕೆಲಸಕ್ಕೆ ನೀವು ಶಾಬಾಷ್ ಅನ್ನಲೇಬೇಕು. ಎಸ್, ತುಮಕೂರು ನಗರದಲ್ಲಿ ಒಬ್ಬ ಪೌರ ಕಾರ್ಮಿಕನು ತೋರಿದ ಪ್ರಾಮಾಣಿಕತೆ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಸ್ತೆ ಸ್ವಚ್ಛತೆ ಮಾಡುವ ವೇಳೆ ಸಿಕ್ಕಿದ ಚಿನ್ನದ ಮಾಂಗಲ್ಯ ಸರವನ್ನ ತನ್ನ ಬಳಿ ಇಟ್ಟುಕೊಳ್ಳದೆ ನೇರವಾಗಿ ಪೊಲೀಸರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಹೌದು, ಇದು ತುಮಕೂರು ನಗರದ ಕೋತಿತೋಪು ರಸ್ತೆಯ ಘಟನೆ. ಪ್ರತಿದಿನದಂತೆ ಬೆಳಗ್ಗೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದ ಪೌರ ಕಾರ್ಮಿಕ ರಾಜಶೇಖರ್ ಅವರಿಗೆ ಫುಟ್ಪಾತ್ ಮೇಲೆ ಬಿದ್ದಿದ್ದ ಚಿನ್ನದ ಮಾಂಗಲ್ಯ ಸರ ಕಾಣಿಸಿಕೊಂಡಿತ್ತು. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಕೆಲವರು ಆಭರಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳುವ ಉದಾಹರಣೆಗಳು ಕಂಡುಬರುತ್ತವೆ. ಆದರೆ ರಾಜಶೇಖರ್ ಅವರು ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನ ಮೆರೆದಿದ್ದಾರೆ. ಚಿನ್ನದ ಮಾಂಗಲ್ಯ ಸರ ಸಿಕ್ಕ ತಕ್ಷಣವೇ ಅದನ್ನ ತಮ್ಮ ಬಳಿ ಇಟ್ಟುಕೊಳ್ಳದೆ ನೇರವಾಗಿ ಪೊಲೀಸರನ್ನ ಸಂಪರ್ಕಿಸಿ ಸರವನ್ನ ಒಪ್ಪಿಸಿದ್ದಾರೆ. ಇದೇ ತಿಂಗಳ 9ನೇ ತಾರೀಕಿನಂದು ಈ ಘಟನೆ ನಡೆದಿದ್ದು, ರಾಜಶೇಖರ್ ಅವರ ಈ ಸತ್ಯನಿಷ್ಠ ಕಾರ್ಯಕ್ಕೆ ಜಿಲ್ಲೆಯ ಪೊಲೀಸ್ ಇಲಾಖೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಶೋಕ್ ವೆಂಕಟ್ ರಾಜಶೇಖರ್ ಅವರನ್ನ ತಮ್ಮ ಕಚೇರಿಗೆ ಕರೆಸಿ ಸನ್ಮಾನಿಸಿದ್ದಾರೆ. ತುಮಕೂರು ನಗರ ವ್ಯಾಪ್ತಿಯಲ್ಲಿ ಹನುಮಂತಪುರ ಏರಿಯಾದಲ್ಲಿ ಕೋತಿತೋಪು ರೋಡಲ್ಲಿ ಏನು ನಮ್ಮ ರೋಡ್ ಸೈಡ್ ಪಾರ್ಕಿಂಗ್ ಸೈಡ್ ನಮ್ಮ ಪೌರ ಕಾರ್ಮಿಕರು ಹೆಸರು ರಾಜಶೇಖರ್ ಅಂತ ಇವರು ಕೆಲಸ ಮಾಡ್ತಾ ಇರುವಾಗ ಅಲ್ಲೇ ಅವರಿಗೆ ಮಾಂಗಲ್ಯ ಸರ ಮತ್ತು ಕಾಲು ರಿಂಗ್ಸ್ ಸಿಲ್ವರ್ ರಿಂಗ್ಸ್ ಸಿಗ್ತವೆ. ಇಮಿಡಿಯೇಟ್ ಆಗಿ ಅದನ್ನು ತಗೊಂಡೋಗಿ ಇವರು ಟೌನ್ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಅವರು ತೋರಿರುವ ಆನೆಸ್ಟಿ, ಇಂಟೆಗ್ರಿಟಿ ತುಂಬ ಪ್ರಶಂಸನೀಯ. ಅವರಿಗೆ ನಾವು ಪೊಲೀಸ್ ಕಡೆಯಿಂದ, ತುಮಕೂರು ಜಿಲ್ಲಾ ಪೊಲೀಸ್ ಕಡೆಯಿಂದ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಕಡೆಯಿಂದ ನಾವು ಅವರನ್ನು ಇವತ್ತು ಸನ್ಮಾನಿಸಿದ್ದೀವಿ. ಸೊ ಇದೇ ಥರ ಎಲ್ಲರೂ ಸಿವಿಕ್ ಸೆನ್ಸ್ ಮತ್ತು ಆನೆಸ್ಟಿ ತೋರಿಸಬೇಕು. ಸೊ ಅವರಿಗೆ ನಮ್ಮ ಪೊಲೀಸ್ ವತಿಯಿಂದ ಹೃದಯದ ಧನ್ಯವಾದಗಳು. ಒಟ್ಟಾರೆ ಸಮಾಜದಲ್ಲಿ ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ತುಮಕೂರಿನ ಪೌರ ಕಾರ್ಮಿಕ ರಾಜಶೇಖರ್ ಮಾಡಿದ ಈ ಕೆಲಸವೇ ಉತ್ತಮ ಉದಾಹರಣೆ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಪಬ್ಲಿಕ್ ಫಸ್ಟ್ ಕನ್ನಡ, ತುಮಕೂರು. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.